ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 27, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ನೋಡೋದಾದರೆ, ಫೇತ್ಸ್ ಆ್ಯಂಡ್ ಫೆನ್ಸಸ್ ಲಿಮಿಟಿಂಗ್ ರಿಸರ್ವೇಷನ್ ಬೆನಿಫಿಟ್ಸ್ ಟು ಸ್ಪೆಸಿಫಿಕ್ ರಿಲಿಜಿಯಸ್ ಗ್ರೂಪ್ಸ್ ಈಸ್ ಅಪ್ರಾಪ್ರಿಯೇಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ರಿಸರ್ವೇಷನ್ ಆಸ್ಪೆಕ್ಟ್ನ ಆಧಾರದ ಮೇಲೂ ಸಹ ಕನೆಕ್ಟ್ ಮಾಡುವಂಥದ್ದು, ಸೋಷಿಯಲ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಆಗುತ್ತೆ. ರೀಸೆಂಟಾಗಿ ನಾವು ನೋಡಿದ್ವಿ. ಅದರಲ್ಲೂ ರಿಲಿಜಿಯಸ್ ಕನ್ವರ್ಸೇಷನ್ ಅಂತ ಬಂದಾಗ ಹಿಂದೂ ಇರೋತಕ್ಕಂಥ ವ್ಯಕ್ತಿ ಏನಾದರೂ ಕ್ರಿಶ್ಚಿಯನ್ ಇಸ್ಲಾಂಗೆ ಕನ್ವರ್ಟ್ ಆಗಿದ್ದೇ ಆದರೆ, ಒಂದು ವೇಳೆ ಅವರೇನಾದರೂ SC ಸ್ಟೇಟಸನ್ನು ಮೊದಲು ಹೊಂದಿದ್ರೆ ಆ ಒಂದು SC ಸ್ಟೇಟಸಿಂದ ಇರುವಂತಹ ಬೆನಿಫಿಟನ್ನು ಕಳೆದುಕೊಳ್ತಾರೆ ಅಂತ ಸುಪ್ರೀಂ ಕೋರ್ಟ್ ಅಗೇನ್ ಒಂದು ರೀಅಫರ್ಮ್ ಮಾಡಿರ್ತಕ್ಕಂಥ ಕಂಡೀಷನ್ನ ಗಮನ ಹರಿಸ್ಬೋದು. ಸೊ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಪ್ರಿಲಿಮ್ಸಲ್ಲಿ ಹಾಗೂ ಮೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಿದೆ ಇಶ್ಯೂ ಹಾಗೂ ಯಾವ ರೀತಿಯಾಗಿ ಆಥರ್ ಅವರು ತಮ್ಮ ಒಂದು ಪರ್ಸ್ಪೆಕ್ಟಿವನ್ನು ಕೊಡ್ತಾ ಇದ್ದಾರೆ ಅಂತ ಗಮನ ಹರಿಸುವಂಥದ್ದು. 2024 ಸುಪ್ರೀಂ ಕೋರ್ಟ್ನ ಒಂದು ಸ್ಟ್ಯಾಂಡ್ ಪಾಯಿಂಟ್ ಏನಿದೆ ಅಂತಂದರೆ, ಕೇವಲ ಹಿಂದೂ, ಸಿಖ್ ಹಾಗೂ ಬುದ್ಧಿಸ್ಟ್ಗೆ ಬಿಲಾಂಗ್ ಆಗ್ತಕ್ಕಂಥ ವ್ಯಕ್ತಿಗಳು ಮಾತ್ರ SC ರಿಲೇಟೆಡ್ ಇರುವಂಥ ಬೆನಿಫಿಟನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. SC ಸ್ಟೇಟಸನ್ನು ಅಪ್ಲೈ ಮಾಡಬೇಕು ಅಂತಂದರೆ ದೇ ಮಸ್ಟ್ ಬಿಲಾಂಗ್ ಟು ದಿ ಪರ್ಟಿಕ್ಯುಲರ್ ರಿಲಿಜನ್. ಅದರಲ್ಲೂ ಹಿಂದೂ, ಸಿಖ್, ಬುದ್ಧಿಸ್ಟ್ಗೆ ಬಿಲಾಂಗ್ ಆಗಬೇಕು. ಒಂದು ವೇಳೆ ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಇಸ್ಲಾಂ ಆದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಬೆನಿಫಿಟ್ ಸಿಕ್ಕೋದಿಲ್ಲ. ಈ ಒಂದು ಪ್ರೊವಿಷನನ್ನು 1950 ಕಾನ್ಸ್ಟಿಟ್ಯೂಷನ್ ಆರ್ಡರ್ ನಡೆಯಲ್ಲಿ ಆ್ಯಡ್ ಮಾಡಲಾಗಿದೆ. ಶೆಡ್ಯೂಲ್ ಕಾಸ್ಟ್ ಆರ್ಡರ್ಗೆ ಸಂಬಂಧಪಟ್ಟಂತೆ 1950 ಮೊದಲು ಹಿಂದೂಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಅದರಲ್ಲೂ SC ಸ್ಟೇಟಸನ್ನು ಅಲೋ ಮಾಡಬೇಕು ಅಂತಂದರೆ ಹಿಂದೂಗೆ ಬಿಲಾಂಗ್ ಆಗಿರಬೇಕು. ರಿಲಿಜನ್ ಆಧಾರದ ಮೇಲೆ ನಾವು SC ಸ್ಟೇಟಸ್ ಪ್ರೊವೈಡ್ ಮಾಡ್ತಾ ಇರೋದಾಗಿ ನೋಡ್ತಾ ಇದ್ವಿ. ಅಗೇನ್ ಇದನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಬರ್ತಾ ಇದ್ದಾರೆ ಅಂತ ನೋಡಿದ್ವಿ. ಸಿಖ್ ಆಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಅಗೇನ್ 1956 ಹಾಗೂ 1999 ಎಕ್ಸ್ಟೆನ್ಷನನ್ನು ಮಾಡಿದ್ದಾರೆ. ಇವಾಗ ಹಿಂದೂ, ಸಿಖ್, ಬುದ್ಧಿಸ್ಟ್ ಈ 3 ರಿಲಿಜನ್ಗೆ ಬಿಲಾಂಗ್ ಆಗ್ತಕ್ಕಂಥವ್ರು ಮಾತ್ರ SC ಸ್ಟೇಟಸನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅಲ್ವಾ. ಈ ಒಂದು ಆರ್ಡರನ್ನು ಆರ್ಟಿಕಲ್ 341 ನಡೆಯಲ್ಲಿ ಇಶ್ಯೂ ಮಾಡಲಾಗಿದೆ. ಆರ್ಟಿಕಲ್ 341 SCಗೆ ಸಂಬಂಧಪಟ್ಟಂತೆ ಹೇಳುತ್ತೆ. SCಗಳ ಪ್ರೊಟೆಕ್ಷನ್ ಆಗಿರ್ಬೋದು, ಒಂದು ಡೆಫಿನೇಷನ್ ಆಗಿರ್ಬೋದು, ಕಂಪ್ಲೀಟಾಗಿ ಆರ್ಟಿಕಲ್ 341 ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬೇಸಿಕಲಿ SC ಆಗಿರ್ಬೋದು, ST ಆಗಿರ್ಬೋದು, ಏನು ಮೇಜರ್ ಡಿಫ್ರೆನ್ಸ್ ಇದೆ ಅನ್ನೋದಾದರೆ, SC ವಿಕ್ಟಿಮ್ಸ್ಗಳನ್ನು ನೋಡೋದಾದರೆ ಕಾಸ್ಟ್ ಬೇಸ್ಡ್ ಅನ್ಟಚಬಿಲಿಟಿಯನ್ನು ಅವರು ಫೇಸ್ ಮಾಡ್ತಾ ಇರ್ತಾರೆ. ಒಂದು ಎಕ್ಸ್ಕ್ಲೂಷನ್ ಆಗಿರುತ್ತೆ ಅವರಿಗೆ. ಹಿಸ್ಟಾರಿಕಲಿ ಆಗಿರುವಂಥ ಒಂದು ಎಕ್ಸ್ಕ್ಲೂಷನ್ ಆಗಿರ್ಬೋದು, ಪ್ರಸ್ತುತವಾಗಿಯೂ ಸಹ ಒಂದು ಸೋಷಿಯಲ್ ಎಕ್ಸ್ಕ್ಲೂಷನನ್ನು ಅವರು ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಜನರಲಿ ಇದು ರಿಲಿಜನ್ ಆಸ್ಪೆಕ್ಟ್ನ ಕನೆಕ್ಟ್ ಮಾಡ್ತಾ ಇದೆ. ಆದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಬಂದಾಗ ಜಿಯೋಗ್ರಫಿಕಲ್ ಐಸೋಲೇಷನನ್ನು ಕಾಣ್ತವೆ. ಕಲ್ಚರಲ್ ಮಾರ್ಜಿನಲೈಸೇಷನನ್ನು ಸಹ ಇಲ್ಲಿ ಗಮನ ಹರಿಸ್ಬೋದು. ಬೇಸಿಕ್ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಳ್ಳಿ. ರಿಲಿಜಿಯಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ SCಯನ್ನು ಕನೆಕ್ಟ್ ಮಾಡ್ತೇವೆ. ಆದರೆ ST ಅಂತ ಬಂದಾಗ ಯಾವುದೇ ರೀತಿಯಾದಂಥ ರಿಲಿಜಿಯಸ್ ಆಸ್ಪೆಕ್ಟ್ ಇಲ್ಲಿ ಕನ್ಸಿಡರ್ ಆಗೋದಿಲ್ಲ. ಜಿಯೋಗ್ರಫಿಕಲ್ ಐಸೋಲೇಷನ್, ಕಲ್ಚರಲ್ ಮಾರ್ಜಿನಲೈಸೇಷನ್ ಅನ್ನೋದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದರ ಮುಖಾಂತರ ಅವರು ಸಫರ್ ಆಗಿರ್ತಾರೆ. ಹಾಗಾಗಿ ಟ್ರೈಬಲ್ ಸ್ಟೇಟಸನ್ನು ಅವರು ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು. SC ಅಂತ ಬಂದಾಗ ಸೋಷಿಯಲ್ ಹೈರಾರ್ಕಿಯ ಆಧಾರದ ಮೇಲೆ ನಾವು ನೋಡ್ತಾ ಇದ್ದೇವೆ. ಅದೇ ST ಅಂತ ನಾವು ನೋಡುವಂಥದ್ದಾದರೆ ಐಸೋಲೇಷನ್ ಆಧಾರದ ಮೇಲೆ ನೋಡ್ತಾ ಇದ್ದೇವೆ. ಇದು ಕ್ಲಿಯರ್ ಡಿಫ್ರೆನ್ಸಿಯೇಷನ್. ಅಗೇನ್ ಆರ್ಟಿಕಲ್ಸ್ಗಳನ್ನು ಕನೆಕ್ಟ್ ಮಾಡುವಂಥದ್ದಾದರೆ SC ಲಿಸ್ಟ್ಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ 341 ಇಂಪಾರ್ಟೆಂಟ್ ಆಗುತ್ತೆ. ST ಅಂತ ಬಂದಾಗ 342 ಎರಡು ಆರ್ಟಿಕಲ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಸಂವಿಧಾನಾತ್ಮಕವಾಗಿ ಇಕ್ವಾಲಿಟಿ ಮತ್ತು ಸೋಷಿಯಲ್ ಜಸ್ಟಿಸನ್ನು ಕನೆಕ್ಟ್ ಮಾಡ್ತಾ ಇರ್ತಕ್ಕಂಥ ಫ್ರೇಮ್ವರ್ಕ್ಗಳನ್ನು ನೋಡೋದಾದರೆ ಆರ್ಟಿಕಲ್ 14 ಇಂಪಾರ್ಟೆಂಟ್ ಆಗುತ್ತೆ. ಇಕ್ವಾಲಿಟಿ ಬಿಫೋರ್ ಲಾನ ನೋಡ್ಬೋದು. ಆರ್ಟಿಕಲ್ 15 ಸಬ್ ಕ್ಲಾಸ್ 4 ನಡಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂಥ ಸ್ಪೆಷಲ್ ಪ್ರೊವಿಷನನ್ನು ಗಮನಿಸ್ಬೋದು. ಆರ್ಟಿಕಲ್ 16 ಸಬ್ ಕ್ಲಾಸ್ 4 ನಡಿನಲ್ಲಿ ಜಾಬ್ ಹಾಗೂ ಪ್ರಮೋಷನ್ಗೆ ಸಂಬಂಧಪಟ್ಟಂಥ ರಿಸರ್ವೇಷನನ್ನು ಗಮನಿಸುವಂಥದ್ದು. ಆರ್ಟಿಕಲ್ 17 ನಡಿಯಲ್ಲಿ ಅನ್ಟಚಬಿಲಿಟಿ ಅಬಾಲಿಷನ್ ಆಧಾರದ ಮೇಲೆ ಆರ್ಟಿಕಲ್ 46 ಅಂತ ಬಂದಾಗ SC ಮತ್ತು ST ವೆಲ್ಫೇರ್ಗೆ ಸಂಬಂಧಪಟ್ಟಂತೆ ಪ್ರಮೋಷನನ್ನು ಮಾಡಬೇಕು ಅಂತ ನೋಡ್ತಾ ಇದ್ದೇವೆ. ಇವೆಲ್ಲವೂ ಸಹ ಒಂದು ಈಕ್ವಾಲಿಟಿ, ಸೋಷಿಯಲ್ ಜಸ್ಟಿಸ್ನ ಫ್ರೇಮ್ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಆರ್ಟಿಕಲ್ 25 ಸಬ್ ಕ್ಲಾಸ್ 2 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 25 ಸಬ್ ಕ್ಲಾಸ್ 2 ಏನು ಹೇಳುತ್ತೆ ಅಂತಂದರೆ, ಇವಾಗ ರಿಲಿಜನ್ ಲೆವೆಲಲ್ಲಿ ಒಂದು ಸೋಷಿಯಲ್ ರಿಫಾರ್ಮನ್ನು ತರಬೇಕು ಅನ್ನುವಂಥದ್ದು ಸ್ಟೇಟ್ನ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅಂತ ಹೇಳ್ಬೋದು. ಸ್ಟೇಟ್ನ ಒಂದು ನೇತೃತ್ವದಲ್ಲಿ ಒಂದು ಸೋಷಿಯಲ್ ರಿಫಾರ್ಮ್ಸನ್ನು ರಿಲಿಜನ್ ಲೆವೆಲಲ್ಲಿ ತೆಗೆದುಕೊಂಡು ಬರಬೇಕು. ಒಂದು ಹಂತದಲ್ಲಿ ಆರ್ಟಿಕಲ್ 25 ಸಬ್ ಕ್ಲಾಸ್ 2
ಸಬ್ ಕ್ಲಾಸ್ ಬಿ ನಡಿಯಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಎಲ್ಲ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ಗಳು ಎಲ್ಲ ಕ್ಲಾಸಸ್ಗಳಿಗೂ ಸಹ ಓಪನ್ ಇರೋದನ್ನು ನೋಡ್ತಾ ಇದ್ವಿ. ಹಾಗೂ ಯಾವುದೇ ರೀತಿಯಾಗಿ ಟೆಂಪಲ್ ಎಂಟ್ರಿನಲ್ಲಿ ಎಕ್ಸ್ಕ್ಲೂಷನ್ ಮಾಡುವಂತಿಲ್ಲ, ಕಾಸ್ಟ್ ಬೇಸ್ಡ್ ಎಕ್ಸ್ಕ್ಲೂಷನನ್ನು ಮಾಡುವಂತಿಲ್ಲ, ಯಾವುದೇ ರೀತಿಯಾಗಿ ಟಾರ್ಗೆಟನ್ನು ಸಹ ಮಾಡುವಂತಿಲ್ಲ ಅಂತ ಹೇಳ್ಬೋದು. ಟೆಂಪಲ್ ಎಂಟ್ರಿ ರಿಫಾರ್ಮ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊವಿಷನನ್ನು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೇವೆ. ಅನ್ಟಚಬಿಲಿಟಿಯನ್ನು ಡೈರೆಕ್ಟಾಗಿ ಕನೆಕ್ಟ್ ಮಾಡುತ್ತಲ್ಲ, ಈ ಮೊದಲು ಸಹ ಸಾಕಷ್ಟು ಸತ್ಯಾಗ್ರಹಗಳು ನಡೆದಿದ್ದಾವೆ ಅಂತ ಹೇಳ್ಬೋದು. ಈ ಒಂದು ಹಂತದಲ್ಲಿ ರಿಲಿಜಿಯಸ್ ರಿಫಾರ್ಮ್ ಅಂತ ಬಂದಾಗ ಅದರಲ್ಲೂ ಸೋಷಿಯಲ್ ರಿಫಾರ್ಮ್ಸನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಸ್ಟೇಟ್ನ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಆರ್ಟಿಕಲ್ 25 ನಡಿಯಲ್ಲಿ ಗಮನ ಹರಿಸುವಂಥದ್ದು. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿರುದ್ಧ ಏನಾದರೂ ತಾರತಮ್ಯ ನಡೆದರೆ ಅವರಿಗೆ ಪ್ರೊವೈಡ್ ಮಾಡ್ತಾ ಇರುವಂಥ ಲೀಗಲ್ ಇನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಅಂತಂದರೆ 1989ನಲ್ಲಿ ತಂದಿರುವಂಥ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟ್. ಈ ಒಂದು ಆ್ಯಕ್ಟ್ನ ಮುಖಾಂತರ ಪ್ರೊಟೆಕ್ಷನ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸಿವಿಲ್ ರೈಟ್ಸ್ ಆ್ಯಕ್ಟನ್ನು ನಾವು ನೋಡ್ಬೋದು. 1955 ಇರುವಂಥ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟು ಸಹ ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡಿದೆ ಅಂತ. ಇದರೊಂದಿಗೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಇನ್ಸ್ಟಿಟ್ಯೂಷನನ್ನು ಸಹ ಸೆಟಪ್ ಮಾಡಿದ್ದಾರೆ. ನ್ಯಾಷನಲ್ ಕಮಿಷನ್ ಫಾರ್ SCs ಆಗಿರ್ಬೋದು, ನ್ಯಾಷನಲ್ ಕಮಿಷನ್ ಫಾರ್ STsಗೆ ಸಂಬಂಧಪಟ್ಟಂತೆ ನೋಡ್ಬೋದು. ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ಕನೆಕ್ಟ್ ಮಾಡಿದ್ದೇ ಆದರೆ ರಿಸರ್ವೇಷನ್ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಒಂದು ರಿಪ್ರೆಸೆಂಟೇಷನನ್ನು ಒದಗಿಸ್ತಾ ಇರುವಂಥದ್ದು, ಈಕ್ವಲ್ ಆಗಿರ್ತಕ್ಕಂಥ ಅವಕಾಶಗಳನ್ನು ಒದಗಿಸುವಂಥದ್ದು, ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಸೋಷಿಯಲ್ ಜಸ್ಟಿಸನ್ನು ಒದಗಿಸ್ತಾ ಇರುವಂಥದ್ದು, ಒಂದು ಅಪಾರ್ಚುನಿಟಿ ಸಿಕ್ಕತ್ತೆ, ಸೋಷಿಯಲ್ ಜಸ್ಟಿಸ್ ಸಿಕ್ಕತ್ತೆ, ರಿಪ್ರೆಸೆಂಟೇಷನ್ ಸಿಕ್ಕತ್ತೆ. ಇದು ರಿಸರ್ವೇಷನ್ ಸಿಸ್ಟಮ್ನ ಮೇಜರ್ ಆಬ್ಜೆಕ್ಟಿವ್ ಆಗಿದೆ. ಜನರಲಿ ಎಜುಕೇಷನ್ ಅಂತ ಬಂದಾಗ SCsಗಳಿಗೆ ಸಿಗ್ತಾ ಇರುವಂಥ ಒಂದು ರಿಸರ್ವೇಷನ್ ಪರ್ಸೆಂಟೇಜ್ ಎಷ್ಟರ ಮಟ್ಟಿಗಿದೆ, 15% ಅಷ್ಟು ಸಿಕ್ಕತ್ತೆ. ST ಅಂತ ಬಂದಾಗ ಇವ್ರಿಗಿರ್ತಕ್ಕಂಥ ರಿಸರ್ವೇಷನ್ 7.5% ಇದೆ. ಉದ್ಯೋಗಾವಕಾಶ ಅಂತ ಬಂದಾಗ ಸರ್ಕಾರಿ ನೌಕರಿ ನಡೆಯಲ್ಲಿ ಅವರಿಗೆ ರಿಸರ್ವೇಷನ್ ಸಿಕ್ಕತ್ತೆ ಅಂತ ಹೇಳ್ಬೋದು. ಪ್ರಮೋಷನ್ ನಡೆಯಲ್ಲೂ ಸಹ ಅವರಿಗೆ ರಿಸರ್ವೇಷನ್ ಸಿಕ್ಕತ್ತೆ. ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ನಡೆಯಲ್ಲಿ ಅವ್ರಿಗೋಸ್ಕರ ಅಂತಲೇ ಕೆಲವು ಸೀಟ್ಸ್ಗಳನ್ನು ರಿಸರ್ವ್ ಮಾಡಲಾಗುತ್ತೆ. ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಹಾಗೂ ಲೋಕಸಭೆ ಎಲೆಕ್ಷನ್ ನಡೆಯಲ್ಲಿ ಅವರಿಗೆ ಒಂದು ರಿಸರ್ವೇಷನ್ ಇರುತ್ತೆ. ಅದೇ ರಾಜ್ಯಸಭೆ ಸೀಟ್ಗೆ ಯಾವುದೇ ರೀತಿಯಂಥ ರಿಸರ್ವೇಷನ್ ಇರೋದಿಲ್ಲ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಎಕ್ಸೆಪ್ಷನ್ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ಈ ರೀತಿಯಂಥ ಸ್ಟೇಟ್ಮೆಂಟ್ಸ್ಗಳು ಬರುತ್ತೆ. ಕೇವಲ ಲೋಕಸಭೆ ಹಾಗೂ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಡೆಯಲ್ಲಿ ಮಾತ್ರ SCsಗಳಿಗೆ ಇರುವಂಥ ರಿಸರ್ವೇಷನನ್ನು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟ್ ಈ ಮೊದಲು ಕೂಡ SC ಸ್ಟೇಟಸ್ಸು ಕೇವಲ ಹಿಂದೂಯಿಸಮ್, ಬುದ್ಧಿಸಮ್ ಹಾಗೂ ಸಿಕ್ಕಿಸಮ್ಗೆ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ರು. ಮತ್ತೆ ರೀಅಫರ್ಮ್ ಮಾಡಿದೆ ರೀಸೆಂಟ್ ಆಗಿರುವಂಥ ಕೇಸ್ ನಡೆಯಲ್ಲಿ. ಅವರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಪಾಸಿಟಿವ್ ಪಾಯಿಂಟ್ಸ್ಗಳಂತಂದರೆ ಹಿಸ್ಟಾರಿಕಲ್ ಬೇಸಸ್ಸನ್ನು ನಾವು ಕನೆಕ್ಟ್ ಮಾಡಿದಾಗ ಹಿಂದೂ ಸೋಷಿಯಲ್ ಸ್ಟ್ರಕ್ಚರ್ ನಡೆಯಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸಸ್ ತುಂಬ ಇತ್ತು. ಸ್ಪೆಸಿಫಿಕಲಿ ಹಿಂದೂ ರಿಲಿಜನ್ಗೆ ಇರೋದ್ರಿಂದ ಈ ಒಂದು ಜಡ್ಜ್ಮೆಂಟ್ ಸರಿ ಅಂತ ಅನಿಸ್ಕೊಳ್ಳುತ್ತೆ. ಸಿವಿಲೈಸೇಷನ್ ಆರ್ಗ್ಯುಮೆಂಟ್ ಅಂತ ಬಂದಾಗ ಜನರಲಿ ಸಿಕ್ಕಿಸಮ್, ಬುದ್ಧಿಸಮೂ ಸಹ ಹಿಂದೂ ಫೋಲ್ಡ್ನ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಮೋಸ್ಟ್ ಆಫ್ ದಿ ಪ್ರಾಕ್ಟೀಸಸ್ಗಳು ಹಿಂದೂಯಿಸಮ್ಗೆ ಟಿಲ್ಟ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದಾವೆ. ಕಾನ್ಸ್ಟಿಟ್ಯೂಷನಲ್ ಲೆಜಿಟಿಮಸಿಯನ್ನು ಸಹ ಆರ್ಗ್ಯುಮೆಂಟ್ನಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಆರ್ಟಿಕಲ್ 25ನ ಒಂದು ಎಕ್ಸ್ಪ್ಲನೇಷನ್ ಆಗಿರ್ಬೋದು. ಆರ್ಟಿಕಲ್ 341ನ ಫ್ರೇಮ್ವರ್ಕನ್ನು ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿದ್ದೆ, ಆದರೆ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಸರಿ ಅಂತ ಅನಿಸ್ಕೊಳ್ಳುತ್ತೆ. ಹಾಗೂ ಪ್ರಸ್ತುತವಾಗಿ SC ಬೆನಿಫಿಷರೀಸ್ಗಳಿದಾರಲ್ಲ, ಅವ್ರಿಗೆ ಸಿಗ್ತಾ ಇರುವಂಥ ಶೇರು ಸಹ ಕಡಿಮೆ ಆಗುತ್ತಲ್ವ ಬೇರೆ ಒಂದು ರಿಲಿಜನ್ ನಡಿನಲ್ಲಿ SC ಸ್ಟೇಟಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ. ಈ ಎಲ್ಲ ಆಸ್ಪೆಕ್ಟನ್ನು ನಾವು ನೋಡೋದಾದರೆ ಸುಪ್ರೀಂ ಕೋರ್ಟ್ನ ನಿರ್ಧಾರ ಇಲ್ಲಿ ಸರಿಯಾಗಿದೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ವಿರುದ್ಧವಾಗಿರ್ತಕ್ಕಂಥ ಪಾಯಿಂಟ್ಸನ್ನು ಸಹ ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಡಿಸ್ಕ್ರಿಮಿನೇಷನ್ ಕಂಟಿನ್ಯೂ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಲ್ವಾ. ಇವಾಗ ಕ್ರಿಶ್ಚಾನಿಟಿ, ಇಸ್ಲಾಂ ನಡಿನಲ್ಲೂ ಸಹ ದಲಿತಗಳು ಇರ್ತಾರಲ್ಲ, ಅಂದರೆ ಕನ್ವರ್ಟ್ ಆಗಿರ್ತಕ್ಕಂಥ ದಲಿತಗಳು ಹೆಚ್ಚಾಗಿದ್ದರೆ ಅವರಿಗೆ ಒಂದು ಸೋಷಿಯಲ್ ಎಕ್ಸ್ಕ್ಲೂಷನ್ ಆಗ್ಬೋದು. ಕಾಸ್ಟ್ ಸ್ಟಿಗ್ಮಾನು ಸಹ ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಒಂದು ಲಾಜಿಕಲ್ ಬೇಸಿಸ್ ಅಂತ ನೋಡಿದಾಗ ಡಿಸ್ಕ್ರಿಮಿನೇಷನ್ ಅನ್ನೋದು ಕೇವಲ ರಿಲಿಜನ್ನಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ, ಇದೊಂದು ಸೋಷಿಯಲ್ ರಿಯಾಲಿಟಿ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಇನ್ನೂ ಸಹ ಒಂದು ಡಿಸ್ಕ್ರಿಮಿನೇಷನ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತಲೇ ಗಮನ ಹರಿಸುವಂಥದ್ದು. ಇನ್ನು ಈಕ್ವಾಲಿಟಿಗೆ ಸಂಬಂಧಪಟ್ಟಂತೆ ನೋಡಿದಾಗ ರಿಲಿಜನ್ ಬೇಸ್ಡ್ ಎಕ್ಸ್ಕ್ಲೂಷನ್ ಏನಿದೆಯಲ್ಲ, ಇದು ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಆರ್ಟಿಕಲ್ 14 ನೋಡಿದಾಗ ನಾವು ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೇವೆ, ಈಕ್ವಾಲಿಟಿಗೆ ಸಂಬಂಧಪಟ್ಟಂತೆ ರಿಫ್ಲೆಕ್ಷನ್ ಮಾಡುತ್ತೆ. ಆದರೆ ರಿಲಿಜನ್ ಬೇಸ್ಡ್ ನಾವು ಕನ್ಸಿಡರ್ ಮಾಡಿದಾಗ ಕೆಲವೊಂದಿಷ್ಟು ಎಕ್ಸ್ಕ್ಲೂಷನನ್ನು ಕಾಣ್ತಾ ಇದ್ದೀವಿ. ಇದು ಕಾಂಟ್ರಾಡಿಕ್ಟರಿ ಸಿಚುವೇಷನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಸಪೋರ್ಟ್ ಮಾಡೋದ್ರ ಮುಖಾಂತರ, ಇನ್ನು ಕೆಲವು ಪಾಯಿಂಟ್ಸ್ಗಳು ವಿರುದ್ಧವಾಗಿ ಹೇಳೋದ್ರ ಮುಖಾಂತರ ನೋಡ್ತಾ ಇದ್ದೇವೆ. ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಆಸ್ಪೆಕ್ಟನ್ನು ನೋಡಿದ್ದೇ ಆದರೆ ಲೀಗಲಿ ಈ ಒಂದು ನಿರ್ಧಾರ ವ್ಯಾಲಿಡ್ ಇದೆ.
ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಲೀಗಲಿ ವ್ಯಾಲಿಡ್ ಇದೆ ಅಂತ ಹೇಳ್ಬೋದು. ಆದರೆ ಸೊಸೈಟಲ್ ಲೆವೆಲಲ್ಲಿ ನೋಡಿದಾಗ ಸೋಷಲಿ ಇದು ಇನ್ಕಂಪ್ಲೀಟ್ನೆಸ್ಸನ್ನು ತೋರಿಸುತ್ತೆ. ಬಿಕಾಸ್ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ಸೋಷಿಯಲ್ ಬ್ಯಾಕಪ್ಪನ್ನು ಇವಾಗ ಹೊಂದಿದೆ. ಹಾಗಾಗಿ ಇಲ್ಲಿ ಕೇವಲ ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಅಷ್ಟೇ ಅಲ್ಲ, ಲೆಜಿಸ್ಲೇಟಿವ್ ಇಂಟರ್ವೆನ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಕಾನೂನಾತ್ಮಕವಾಗಿ ನಾವು ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಈ ಒಂದು ಇಶ್ಯೂ ತುಂಬ ಪೊಲಿಟಿಕಲಿ ಸೆನ್ಸಿಟಿವ್ ಇದೆ ಅನ್ನುವಂಥ ಪರ್ಸ್ಪೆಕ್ಟಿವನ್ನು ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಸ್ ಟಿಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳು ಏನಿರ್ತವೆ, ಜನರಲಿ ಫಾರೆಸ್ಟ್ ರೈಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ಲ್ಯಾಂಡ್ ರೈಟ್ಸ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ಗಳಿರುತ್ತೆ, ಡಿಸ್ಪ್ಲೇಸ್ಮೆಂಟ್ನ ಆಧಾರದ ಮೇಲೆ ಚಾಲೆಂಜಸ್ಗಳಿರುತ್ತೆ. ಇವುಗಳನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಬೇಸಿಕಲಿ ಫಾರೆಸ್ಟ್ ರೈಟ್ ಆ್ಯಕ್ಟ್ ಅಂತ ನೋಡ್ತೇವೆ 2006 ಹಾಗೂ ಪೆಸಾ ಆ್ಯಕ್ಟು ಸಹ ಇಂಪಾರ್ಟೆಂಟ್. ಅಂದರೆ ಎಸ್ ಟಿಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕೇಶನ್ ಅಂತ ನೋಡ್ಬೋದು. ಪೆಸಾ ಆ್ಯಕ್ಟ್ ನಡಿಯಲ್ಲೂ ಸಹ 1996 ನೋಡೋದಾದರೆ ಅವ್ರಿಗೆ ಸಂಬಂಧಿಸಿದಂತೆ ಒಂದು ಲೋಕಲ್ ಗವರ್ನೆನ್ಸನ್ನು ಎನ್ಶೋರ್ ಮಾಡುವಂಥ ಹಂತದಲ್ಲಿ. ಇವಾಗ ಎಸ್ ಸಿಗೆ ಸಂಬಂಧಪಟ್ಟಂಥ ಮೇಜರ್ ಚಾಲೆಂಜಸ್ಗಳು ಏನಿದಾವೆ, ಎಸ್ ಟಿಗೆ ಸಂಬಂಧಪಟ್ಟಂಥ ಮೇಜರ್ ಚಾಲೆಂಜಸ್ಗಳು ಏನಿದಾವೆ ಅಂತ ಗೊತ್ತಾಯಿತು. ಆ್ಯಂಡ್ ಅನದರ್ ಬಿಗ್ಗೆಸ್ಟ್ ಇಶ್ಯೂ ವಿತ್ ರೆಸ್ಪೆಕ್ಟ್ ಟು ರಿಸರ್ವೇಷನ್ ಅಂತಂದರೆ ಕ್ರಿಮಿ ಲೇಯರ್ ಅನ್ನುವಂಥ ಕಾನ್ಸೆಪ್ಟು ಕೇವಲ OBCಸ್ಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಎಸ್ ಸಿ ಹಾಗೂ ಎಸ್ ಟಿಗಳಿಗೆ ಯಾವುದೇ ರೀತಿಯ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಬರೋದಿಲ್ಲ. ಇದೊಂದು ಅನ್ಇಕ್ವಲ್ ಬೆನಿಫಿಟ್ ಡಿಸ್ಟ್ರಿಬ್ಯೂಷನನ್ನು ತೋರಿಸುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ ಕ್ರಿಮಿ ಲೇಯರ್ಗೆ ಸಂಬಂಧಪಟ್ಟಂಥ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಯಾವುದಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಆಥರ್ ಅವರು ಇಲ್ಲಿ ಸಜೆಸ್ಟ್ ಮಾಡ್ತಾ ಇರುವಂಥದ್ದಂದರೆ ರೀಜನಲ್ ಬೇಸ್ಡ್ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದೀವಲ್ಲ, ಅಸೆಸ್ಮೆಂಟನ್ನು ನಾವು ಮಾಡಬೇಕು. ಸರಿಯಾದಂಥ ಒಂದು ಡೇಟಾವನ್ನು ನೋಡೋದ್ರ ಮುಖಾಂತರ, ಕಮಿಷನ್ಗಳ ರಿಪೋರ್ಟನ್ನು ಅನಲೈಸ್ ಮಾಡೋದ್ರ ಮುಖಾಂತರ. ಬಿಕಾಸ್ ಇಲ್ಲಿ ಯಾರಿಗೆ ಬೆನಿಫಿಟ್ ಸಿಕ್ಕುತ್ತೆ ಅನ್ನೋದು ಸಹ ತುಂಬ ಇಂಪಾರ್ಟೆಂಟ್ ಅಲ್ವಾ. ಅದರಲ್ಲೂ ನಾವು ಫೋಕಸ್ ಮಾಡಬೇಕಾಗಿರುವಂಥ ಎಜುಕೇಷನಲ್ ವೈಸ್ ಆಗಿರ್ಬೋದು, ಲ್ಯಾಂಡ್ ರೈಟ್ಸ್ ಆಗಿರ್ಬೋದು, ಸೋಷಿಯಲ್ ಅವೇರ್ನೆಸ್ ಇವೆಲ್ಲವನ್ನು ನಾವು ಕನ್ಸಿಡರ್ ಮಾಡೋದ್ರ ಮುಖಾಂತರ ಒಂದು ಲಾ ಅನ್ನು ತೆಗೆದುಕೊಂಡು ಬರಬೇಕು. ಬೇಸಿಕಲಿ ಇವಾಗ ಹಿಸ್ಟಾರಿಕಲ್ ಜಸ್ಟಿಸನ್ನು ಪ್ರೊವೈಡ್ ಮಾಡಬೇಕು, ಜೊತೆಗೆ ಒಂದು ಕಾನ್ಸ್ಟಿಟ್ಯೂಷನಲ್ ಡಿಸೈನನ್ನು ಸಹ ಬ್ಯಾಲೆನ್ಸ್ ಮಾಡಬೇಕು. ಆ ರೀತಿಯಾದಂಥ ಫ್ರೇಮ್ವರ್ಕನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಆಥರ್ ಅವರು ತಮ್ಮ ಒಂದು ಪಾಯಿಂಟನ್ನು ಇಲ್ಲಿ ಜಸ್ಟಿಫೈ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನದಾಗಿ ಹೋಮ್ ಮಿನಿಸ್ಟ್ರಿ ಸೆಂಡ್ಸ್ 290 ಟೇಕ್ ಡೌನ್ ನೋಟಿಸಸ್ ಅ ಡೇ. ಈ ಒಂದು ಇಶ್ಯೂ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್, GS ಪೇಪರ್ 3 ನಡಿಯಲ್ಲಿ ಸೋಷಿಯಲ್ ಮೀಡಿಯಾ ಚಾಲೆಂಜಸ್, ಸೈಬರ್ ಸೆಕ್ಯೂರಿಟಿ ಇಶ್ಯೂಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡುವಂಥದ್ದಾದರೆ ಹೋಮ್ ಮಿನಿಸ್ಟ್ರಿ ರೀಸೆಂಟ್ಲಿ 290 ಕಂಟೆಂಟ್ಗೆ ಸಂಬಂಧಿಸಿದಂತೆ ನೋಟಿಸನ್ನು ಇಶ್ಯೂ ಮಾಡಿದರೆ ಒಂದೇ ದಿನದಲ್ಲಿ ಅಂತ ನಾವು ನೋಡ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ ಆಧಾರದ ಮೇಲೆ ನಾವು ಈ ಒಂದು ಇಶ್ಯೂನ ಕನೆಕ್ಟ್ ಮಾಡಬೇಕು. ಬಿಕಾಸ್ ಇಲ್ಲಿ ಸೈಬರ್ ಸೆಕ್ಯೂರಿಟಿ ಇನ್ಸಿಡೆಂಟ್ಗಳು ಹೆಚ್ಚಾಗಿದೆ ಅಂತ ಕಂಟೆಂಟನ್ನು ರಿಮೂವ್ ಮಾಡುವಂಥ ಡೈರೆಕ್ಷನನ್ನು ನೀಡಿದ್ದಾರೆ. ರೀಸೆಂಟಾಗಿ ಕಂಟೆಂಟನ್ನು ರಿಮೂವ್ ಮಾಡುವಂಥ ಹಂತದಲ್ಲಿ ಒಂದು ಟೈಮ್ ಲೈನನ್ನು ಬದಲಾವಣೆ ಮಾಡಿದಾರಲ್ವಾ. ಮ್ಯಾಕ್ಸಿಮಮ್ 3 hours ಒಳಗಾಗಿ ಕಂಟೆಂಟನ್ನು ರಿಮೂವ್ ಮಾಡಬೇಕಾಗುತ್ತೆ. ತುಂಬ ಸೆನ್ಸಿಟಿವ್ ಮ್ಯಾಟರ್ ಇದ್ದರೆ 2 hours ಒಳಗಾಗಿ ಕಂಟೆಂಟನ್ನು ರಿಮೂವ್ ಮಾಡ್ತಾ ಇರುವಂಥದ್ದು. ಸೈಬರ್ ಇನ್ಸಿಡೆಂಟ್ಗಳ ಸಂಖ್ಯೆಯನ್ನು ನೋಡಿದಾಗ 2021ರಲ್ಲಿ ನಿಯರ್ಲಿ 14 lakh ಅಷ್ಟು ಸೈಬರ್ ಕ್ರೈಮ್ಸ್ಗಳನ್ನು ನೋಡ್ತಾ ಇದ್ವಿ. 2025ರಲ್ಲಿ ನಿಯರ್ಲಿ 29 lakh ಅಷ್ಟು ಸೈಬರ್ ಇನ್ಸಿಡೆಂಟ್ಗಳನ್ನು ಕಾಣ್ತಾ ಇದ್ದೀವಿ. ಸೈಬರ್ ಕ್ರೈಮ್ಸ್ಗಳನ್ನು ತಡೆಗಟ್ಟತಕ್ಕಂಥ ಹಂತದಲ್ಲಿ ಭಾರತದ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ಸ್ಗಳಂತಂದರೆ ನೋಡಲ್ ಮಿನಿಸ್ಟ್ರಿ ಯಾವ್ದು ಕಂಡು ಬರುತ್ತೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸನ್ನು ಗಮನ ಹರಿಸ್ಬೋದು. ಸೈಬರ್ ಕ್ರೈಮ್ ರಿಲೇಟೆಡ್ ಇರುವಂತೆ ಕಂಟೆಂಟ್ ಏನಿರುತ್ತಲ್ಲ ಇವುಗಳನ್ನೆಲ್ಲವನ್ನು ಫ್ಲ್ಯಾಗ್ ಮಾಡುವಂಥ ಹಂತದಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಒಂದು ಇಂಪಾರ್ಟೆನ್ಸನ್ನು ಗಮನ ಹರಿಸ್ಬೋದು. ಹಾಗೂ ಸರ್ಟ್ ಇನ್ನೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಷನಲ್ ಲೆವೆಲಲ್ಲಿ ಒಂದು ಸೈಬರ್ ಸೆಕ್ಯೂರಿಟಿ ಏಜೆನ್ಸಿ ಆಗೇ ವರ್ಕ್ ಮಾಡ್ತಾ ಇರುವಂಥದ್ದನ್ನು ಗಮನ ಹರಿಸ್ಬೋದು. ಸೈಬರ್ ಥ್ರೆಟ್ಸ್ಗಳನ್ನು ಟ್ರ್ಯಾಕ್ ಮಾಡುವಂಥ ಹಂತದಲ್ಲಿ, ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಟ್ರ್ಯಾಕಿಂಗ್ ಸಿಸ್ಟಮನ್ನು ಎನ್ಹಾನ್ಸ್ ಮಾಡುವಂಥ ಹಂತದಲ್ಲಿ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ನ ಮಹತ್ವವನ್ನು ಕಾಣಬಹುದು. ಜೊತೆಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟಲ್ಲಿರ್ತಕ್ಕಂಥ ಪ್ರೊವಿಷನ್ಸನ್ನು ಕನೆಕ್ಟ್ ಮಾಡಿದ್ದೇ ಆದರೆ IT ಆ್ಯಕ್ಟ್ 2000 ನಡಿನಲ್ಲಿ ಸೆಕ್ಷನ್ 79 ಸಬ್ ಕ್ಲಾಸ್ 1 ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಪ್ರೊವೈಡ್ ಮಾಡ್ತಾ ಇರುವಂಥ ಸೇಫ್ ಹಾರ್ಬರ್ ಕಂಡೀಷನನ್ನು ಗಮನ ಹರಿಸ್ಬೋದು. ಹಾಗೂ ಸೆಕ್ಷನ್ 79 ಸಬ್ ಕ್ಲಾಸ್ 3 ಸಬ್ ಕ್ಲಾಸ್ B ಆಫ್ IT ಆ್ಯಕ್ಟ್ ಹೇಳ್ತಾ ಇದೆ, ಒಂದು ವೇಳೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ಕೊಡ್ತಾ ಇರುವಂಥ ನೋಟಿಸನ್ನು ಫಾಲೋ ಅಪ್ ಮಾಡಿಲ್ಲ ಅಂದರೆ ಅವರಿಗಿರುವಂಥ ಸೇಫ್ ಹಾರ್ಬರ್ ಕಂಡೀಷನನ್ನು ರಿಮೂವ್ ಮಾಡಲಾಗುತ್ತೆ. ಅನ್ಲಾಫುಲ್ ಕಂಟೆಂಟನ್ನು ಮ್ಯಾಂಡೇಟರಿಲಿ ನೋಟಿಸ್ ಬಂದಾದಮೇಲೆ ಅವರು ರಿಮೂವ್ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಸರ್ಕಾರದ ಏಜೆನ್ಸೀಸ್ಗಳು ಒಂದು ಕಂಟೆಂಟನ್ನು ಇಲ್ಲಿ ಫ್ಲ್ಯಾಗ್ ಮಾಡ್ತಾ ಇದ್ದಾರೆ ಅಂತ ಗಮನ ಹರಿಸ್ಬೋದು. ಯಾವ ರೀತಿಯಾದಂಥ ಸಿಸ್ಟಮ್ ನೋಡ್ತವೆ, ಫ್ಲ್ಯಾಗ್ ಮಾಡಿದ ಆದಮೇಲೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ಕಂಟೆಂಟನ್ನು ಇಮಿಡಿಯೇಟಾಗಿ ರಿಮೂವ್ ಮಾಡಬೇಕು ವಿದಿನ್ 3 hours ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಇಲ್ಲಿ ಒಂದು ಲೀಗಲ್ ಪ್ರೋಸೆಸ್ಸನ್ನು ಕಾಣ್ತಾ ಇದ್ದೀವಿ. ಫ್ರಮ್ ಅದರ್ ಸೈಡ್ ದೇರ್ ಆರ್ ಸಮ್ ಕನ್ಸರ್ನ್ಸ್. ಫ್ರೀಡಮ್ ಆಫ್ ಸ್ಪೀಚ್ ಅಂತ ನಾವು ನೋಡಿದಾಗ ಓವರ್ ಸೆನ್ಸರ್ಶಿಪ್ ಆಗುತ್ತೆ ಅಂತ ಹೇಳ್ಬೋದು. ಎಕ್ಸ್ಪ್ರೆಷನು ಸಹ ಇಲ್ಲಿ ರಿಸ್ಟ್ರಿಕ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೂ ಕೆಲವು ಹಂತದಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಂಟೆಂಟನ್ನು ರಿಮೂವ್ ಮಾಡ್ತಾ ಇದ್ದಾರೆ, ಸರಿಯಾದಂತಹ ಒಂದು ರೀಸನ್ಸನ್ನು ಸಹ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು.
ಎಕ್ಸಿಕ್ಯೂಟಿವ್ ಓವರ್ ರೀಚ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹೆಚ್ಚಿನ ಒಂದು ಪವರ್ನ ಸರ್ಕಾರ ಇಲ್ಲಿ ಯೂಸ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ಹಂತದಲ್ಲಿ ರೆಸ್ಟ್ರಿಕ್ಷನ್ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ ಅಂತ ಗಮನಿಸ್ಬೋದಲ್ವಾ. 3 hours ಕಂಟೆಂಟನ್ನು ರಿಮೂವ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಪ್ಲಾಟ್ಫಾರ್ಮ್ಗಳಿಗೆ ಒಂದು ಪ್ರೆಷರನ್ನು ಸಹ ಕ್ರಿಯೇಟ್ ಮಾಡುತ್ತೆ. ಆದರೆ ಪ್ರಸ್ತುತವಾಗಿ ಸೈಬರ್ ಥ್ರೆಟ್ಗಳು ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೈಬರ್ ಫ್ರಾಡ್ ಆಕ್ಟಿವಿಟೀಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಮಿಸ್ಇನ್ಫಾರ್ಮೇಷನ್ ಅನ್ನು ನೋಡ್ತಾ ಇದ್ದೀವಿ. ನ್ಯಾಷನಲ್ ಸೆಕ್ಯೂರಿಟಿಯ ಒಂದು ಥ್ರೆಟ್ಟು ಸಹ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೆಸೆಸರಿಲಿ ನಾವು ಏನು ಮಾಡಬೇಕಾಗಿದೆ, ಸೇಫ್ಟಿಯನ್ನು ಎನ್ಶೋರ್ ಮಾಡುವಂಥ ಹಂತದಲ್ಲಿ ಕಂಟೆಂಟನ್ನು ಇಮಿಡಿಯೇಟ್ ಆಗಿ ರಿಮೂವ್ ಮಾಡಬೇಕಾಗಿದೆ. ಇಲ್ಲಿ ಬ್ಯಾಲೆನ್ಸ್ಡ್ ಆಗಿರತಕ್ಕಂಥ ಅಪ್ರೋಚನ್ನು ತರಬೇಕಾಗುತ್ತೆ. ಒಂದೆಡೆ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಆಗುತ್ತೆ, ಇನ್ನೊಂದೆಡೆ ರೈಟ್ಸು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ರೀಸನ್ಸ್ಗಳನ್ನು ಒದಗಿಸ್ಬೋದಲ್ವಾ, ಟ್ರಾನ್ಸ್ಪರೆನ್ಸಿಯನ್ನು ತರ್ಬೋದಲ್ವಾ, ಯಾಕೆ ಕಂಟೆಂಟನ್ನು ರಿಮೂವ್ ಮಾಡ್ತಾ ಇದ್ದಾರೆ ಅಂತ ಕ್ಲಾರಿಟಿ ಕೊಟ್ಟಾಗ ಪಬ್ಲಿಕ್ಗೂ ಸಹ ಒಂದು ಕನ್ಸರ್ನ್ ಗೊತ್ತಾಗುತ್ತೆ. ಈಸಿಲಿ ಯಾವ ರೀತಿ ಅಂತ ಇಂಟೆನ್ಷನನ್ನು ಸರ್ಕಾರ ಹೊಂದಿದೆ, ಎಫರ್ಟ್ಸ್ಗಳನ್ನು ಯಾವ ಒಂದು ಹಂತದಲ್ಲಿ ಹಾಕ್ತಾ ಇದೆ, ಸೈಬರ್ ಇಶ್ಯೂಸನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ಲಾಟ್ಫಾರ್ಮ್ ಗೌರ್ಮೆಂಟ್ಗಳ ಮಧ್ಯೆನೂ ಸಹ ಕೋಆಪರೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಇನ್ನು ಮುಂದಿನದಾಗಿ ಟೂತ್ಲೆಸ್ ಬ್ಯಾನ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ರೂಲ್ಸ್ 84% ಆಫ್ ಸರ್ವೇಡ್ ಸೈಟ್ಸ್ ಇನ್ 4 cities. ಈ ಒಂದು ಇಶ್ಯೂ GS ಪೇಪರ್ 3 ನಡೆಯಲ್ಲಿ ಎನ್ವಿರಾನ್ಮೆಂಟ್ ಡಿಗ್ರೇಡೇಷನ್ಗೆ ಸಂಬಂಧಪಟ್ಟಂತೆ ಪ್ಲಾಸ್ಟಿಕ್ ಪೊಲ್ಯೂಷನ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಒಂದು ಸರ್ವೆನ ಕಂಡಕ್ಟ್ ಮಾಡಿದರೆ ಸರ್ವೆನ ಆಧಾರದ ಮೇಲೆ ಪ್ಲಾಸ್ಟಿಕ್ ಬ್ಯಾನ್ ಆದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಪ್ಲಾಸ್ಟಿಕ್ ಬ್ಯಾನ್ ಎನ್ಫೋರ್ಸ್ಮೆಂಟ್ಗೆ ಸಂಬಂಧಿಸಿದಂತೆ ಇಲ್ಲಿ ಗಮನ ಹರಿಸ್ಬೋದು. 4 cities ನಡೆಯಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಸರ್ವೆನ ಮಾಡಿದ್ದಾರೆ. ಡೆಲ್ಲಿ, ಮುಂಬೈ, ಗುವಾಹಟಿ, ಭುವನೇಶ್ವರ್ ಏರಿಯಾದಲ್ಲಿ 80% ಲೊಕೇಶನನ್ನು ನೋಡಿದಾಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆದರೂ ಕೂಡ ಯೂಸ್ ಮಾಡ್ತಾ ಇರುವಂಥದ್ದನ್ನು ಕಾಣಬಹುದು. ಹಾಗಾಗಿ ಬ್ಯಾನ್ ಅನ್ನುವಂಥದ್ದು ಕೇವಲ ಪೇಪರಲ್ಲಿ ಮಾತ್ರ ಇದೆ ಹೊರತಾಗಿ ಪ್ರಾಕ್ಟೀಸ್ ನಡಿನಲ್ಲಿ ಇಲ್ಲ ಅಂತ ಹೇಳ್ಬೋದು. ಲೀಗಲ್ ಫ್ರೇಮ್ವರ್ಕನ್ನು ನೋಡಿದ್ದೆ ಆದರೆ 2022ರಲ್ಲಿ ಭಾರತ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಿದೆ. ಪ್ಲಾಸ್ಟಿಕ್ ಮಟೀರಿಯಲ್ಸ್ ಆಗಿರ್ತಕ್ಕಂಥ ಸ್ಟ್ರಾ ಆಗಿರ್ಬೋದು, ಪ್ಲಾಸ್ಟಿಕ್ ಬ್ಯಾಗ್ಸನ್ನು ನೋಡ್ತೇವೆ, ಕಪ್ಸ್ ಆಗಿರ್ಬೋದು, ಪ್ಲೇಟ್ಸ್ಗಳಾಗಿರ್ಬೋದು, ಇವೆಲ್ಲ ಪ್ಲಾಸ್ಟಿಕ್ಕಿಂದ ಮಾಡಿದರೆ ಕಂಪ್ಲೀಟಾಗಿ ಯೂಸ್ ಮಾಡಬಾರ್ದು. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತಂದರೆ ಒಂದು ಸರ್ತಿ ಯೂಸ್ ಮಾಡಿ ಅದನ್ನು ಥ್ರೋ ಮಾಡುವಂಥದ್ದು. ಈ ಒಂದು ಕಂಡೀಷನ್ಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಒಂದೇ ಸರ್ತಿ ಮಾತ್ರ ಬಳಕೆ ಮಾಡಲಿಕ್ಕೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ರೀಸೈಕ್ಲಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ. ಈ ಒಂದು ಬ್ಯಾನನ್ನು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ತಾ ಇರೋದಾಗಿ ನೋಡ್ಬೋದು. ಇಲ್ಲಿ ಪ್ರಾಬ್ಲಮ್ಗಳು ಏನಿದೆ, ಬ್ಯಾನ್ ಆದರೂ ಕೂಡ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಎನ್ಫೋರ್ಸ್ಮೆಂಟ್ ಕಂಡೀಷನ್ ತುಂಬ ವೀಕ್ ಇದೆ. ಮಾನಿಟರಿಂಗ್ ಅಂತ ಬಂದಾಗ ಸರಿಯಾಗಿ ಮಾನಿಟರಿಂಗ್ ಮಾಡಲ್ಲ, ಇನ್ಕನ್ಸಿಸ್ಟೆನ್ಸಿಯನ್ನು ಕಾಣ್ತಾ ಇದ್ದೀವಿ. ಪೆನಾಲ್ಟೀಸ್ಗಳನ್ನು ಸರಿಯಾಗಿ ಇಲ್ಲಿ ಹಾಕ್ತೇ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಸರಿಯಾಗಿ ನಾವು ಟ್ರ್ಯಾಕ್ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಗತಿಗಳಿದ್ದಾವೆ. ಬ್ಯಾನ್ ಆದರೂ ಕೂಡ ಪ್ಲಾಸ್ಟಿಕ್ನ ಒಂದು ಅವೈಲಬಿಲಿಟಿಯನ್ನು ಕಾಣ್ತಾ ಇದ್ದೀವಿ ಅಲ್ವಾ. ಈಸಿಲಿ ಎಕ್ಸೆಸಿಬಿಲಿಟಿ ಇದ್ದಾವೆ ಹಾಗೂ ತುಂಬ ಜಾಸ್ತಿ ಅದನ್ನು ಸೆಲ್ ಮಾಡ್ತಾ ಇರೋದ್ರಿಂದ ನಮ್ಗೆ ಇಮಿಡಿಯೇಟಾಗಿ ಸಿಕ್ಬಿಡ್ತವೆ ಪ್ಲಾಸ್ಟಿಕ್ಗಳು ಅಂತ ಹೇಳ್ಬೋದು. ಅಂದರೆ ನಾವು ಪ್ರೊಡಕ್ಷನ್ ಹಂತದಲ್ಲಿ ಅಷ್ಟೊಂದು ಸರಿಯಾಗಿ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇಲ್ಲ ಅಂತ ಹೇಳ್ಬೋದು. ಡಿಮ್ಯಾಂಡ್ ಸೈಡಿಂದ ಪ್ರೆಷರನ್ನು ನೋಡಿದಾಗ ಕಸ್ಟಮರ್ಸ್ಗಳು ಸ್ಟಿಲ್ ಪ್ಲಾಸ್ಟಿಕ್ ಬ್ಯಾಗ್ಸನ್ನೇ ಕೇಳ್ತಾರೆ ಅಂತ ಹೇಳ್ಬೋದು. ನಿಯರ್ಲಿ 55% ಜನ ಮಾತ್ರ ತಮ್ಮ ಬ್ಯಾಗನ್ನು ಕ್ಯಾರಿ ಮಾಡ್ತಾರೆ. ಇಲ್ಲಿ ಇನ್ಫಾರ್ಮಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಚಾಲೆಂಜಸ್ಗಳನ್ನು ನೋಡುವಂಥದ್ದಾದರೆ ಸ್ಟ್ರೀಟ್ ವೆಂಡರ್ಸ್ಗಳಿರ್ತಾರೆ, ಸ್ಮಾಲ್ ಶಾಪ್ಸ್ಗಳಿರ್ತಾರಲ್ಲ, ಇವರು ಚೀಪ್ ಪ್ಲಾಸ್ಟಿಕ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾರೆ. ಎಕ್ಸ್ಟ್ರಾ ಕಾಸ್ಟನ್ನು ಭರಿಸಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಸಾಕಷ್ಟು ತಿಕ್ಕಾಗಿರುವಂತಹ ಪ್ಲಾಸ್ಟಿಕ್ಕನ್ನು ಅವರು ಅಫೋರ್ಡ್ ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ತಿಕ್ ಪ್ಲಾಸ್ಟಿಕ್ ಇರುತ್ತಲ್ಲ, ಇವುಗಳನ್ನ ಈಸಿಯಾಗಿ ನಾವು ರೀಸೈಕಲ್ ಮಾಡ್ಬೋದು. ಹಾಗಾಗಿ ತಿಕ್ ಪ್ಲಾಸ್ಟಿಕ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಸ್ವಲ್ಪ ಅಲವನ್ನು ಸಹ ಮಾಡ್ತಾರೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಯೂಶಲಿ ಥಿನ್ ಮಟೀರಿಯಲ್ ಇರುತ್ತೆ, ತುಂಬ ಚೀಪಾಗಿ ಸಿಗೋದನ್ನು ನಾವು ಗಮನ ಹರಿಸ್ಬೋದು. ಹಾಗಾಗಿ ಈ ಒಂದು ಸ್ಟ್ರೀಟ್ ವೆಂಡರ್ಸ್ಗಳಾಗಿರ್ಬೋದು, ಸ್ಮಾಲ್ ಶಾಪ್ಸ್ಗಳಾಗಿರ್ಬೋದು, ಚೀಪ್ ಪ್ಲಾಸ್ಟಿಕ್ಸ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾರೆ. ಇಲ್ಲಿ ಅಲ್ಟರ್ನೇಟಿವ್ನ ಒಂದು ಕಾಸ್ಟನ್ನು ನಾವು ನೋಡಿದಾಗ, ಇವಾಗ ಪೇಪರ್ ಬ್ಯಾಗ್ ಅಂತ ತೆಗೆದುಕೊಳ್ಳಿ, ಕ್ಲಾತ್ ಬ್ಯಾಗ್ ಅಂತ ತೆಗೆದುಕೊಳ್ಳಿ, ರಿಯೂಸಬಲ್ ಐಟಮ್ಸನ್ನು ಯೂಸ್ ಮಾಡಿದಾಗ ಮೋರ್ ಎಕ್ಸ್ಪೆನ್ಸಿವ್ ಇರುತ್ತಲ್ಲ. ಹಾಗಾಗಿ ವೆಂಡರ್ಸ್ಗಳು ಸಹ ಇವತ್ತು ಥಿನ್ ಪ್ಲಾಸ್ಟಿಕ್ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ತಾರೆ. ಚೀಪಾಗಿ ಅವೈಲೇಬಲ್ ಇರತಕ್ಕಂಥ ಪ್ಲಾಸ್ಟಿಕ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾರೆ. ಹೈಜೀನ್ ಪರ್ಸೆಪ್ಷನ್ ಅಂತ ಬಂದಾಗೂ ಸಹ ಇವಾಗ ಡಿಸ್ಪೋಸಿಬಲ್ ಪ್ಲಾಸ್ಟಿಕ್ಸ್ ಇತ್ತಂತಂದರೆ ತುಂಬ ಹೈಜಿನಿಕ್ಕನ್ನು ತೋರಿಸುತ್ತೆ. ಹಾಗಾಗಿಯೂ ಸಹ ಪ್ಲಾಸ್ಟಿಕ್ಕನ್ನು ಪ್ರಿಫರ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಆರ್ಗನೈಸ್ಡ್ ಶಾಪ್ಗಳಲ್ಲಿ, ಎಕ್ಸಾಂಪಲ್ ಮಾಲ್ಸ್ಗಳಲ್ಲಿ ಬೆಟರ್ ರೂಲ್ಸನ್ನು ಫಾಲೋ ಮಾಡ್ತಾರೆ. ಇನ್ಫಾರ್ಮಲ್ ಮಾರ್ಕೆಟಲ್ಲಿ ಮಾತ್ರ ಸರಿಯಾದಂಥ ರೆಗ್ಯುಲೇಷನ್ಸನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಕಾಸ್ಟ್ ಸೆನ್ಸಿಟಿವಿಟಿ, ವೀಕ್ ಮಾನಿಟರಿಂಗ್ ಕಂಡೀಷನನ್ನು ಸಹ ನಾವು ಕಾಣ್ತಾ ಇದ್ದೇವೆ.
ಆದರೆ ಎನ್ವಿರಾನ್ಮೆಂಟಲ್ ಕನ್ಸರ್ನನ್ನು ನೋಡಿದ್ದೆ ಆದರೆ ನಾವು ಇವಾಗ ಪ್ಲಾಸ್ಟಿಕ್ಕನ್ನು ಕಂಟಿನ್ಯೂಸ್ ಯೂಸ್ ಮಾಡ್ತಾ ಹೋದರೆ ಮರೀನ್ ಪೊಲ್ಯೂಷನ್ನ ಕಾಣ್ಬೋದು, ಸಾಯಿಲ್ ಡಿಗ್ರೇಡೇಷನ್ ಆಗ್ತಕ್ಕಂಥ ಸ್ಥಿತಿಗತಿಗಳಿದ್ದಾವೆ. ಇವಾಗ ಫುಡ್ ಚೈನಲ್ಲಿಯೂ ಸಹ ಮೈಕ್ರೋ ಪ್ಲಾಸ್ಟಿಕ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ನಮ್ಮ ಹೆಲ್ತ್ ಸಿಸ್ಟಮ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸಮ್ಟೈಮ್ಸ್ ಪ್ಲಾಸ್ಟಿಕ್ನ ಮುಖಾಂತರ ಕ್ಯಾನ್ಸರು ಸಹ ಕ್ರಿಯೇಟ್ ಆಗುವಂಥ ಎಕ್ಸಾಂಪಲ್ಗಳನ್ನು ಕಾಣ್ಬೋದು. ಇಲ್ಲಿ ಬ್ಯಾನ್ ಮಾಡಿರೋದೇನಿದೆಲ್ಲ ಕಂಡೀಷನ್ ಟೂತ್ಲೆಸ್ ಇದೆ, ಸರಿಯಾಗಿ ಮಾನಿಟರಿಂಗನ್ನು ಮಾಡ್ತಾ ಇಲ್ಲ, ಇಂಪ್ಲಿಮೆಂಟೇಷನ್ ಎಕೋಸಿಸ್ಟಮ್ ಸರಿಯಾಗಿಲ್ಲ ಅಂತ. ಸೊ ಇಲ್ಲಿ ಸಪ್ಲೈ ಲೆವೆಲಲ್ಲೂ ಕಂಟ್ರೋಲ್ ಮಾಡಬೇಕಾಗಿದೆ, ಡಿಮ್ಯಾಂಡ್ ಲೆವೆಲಲ್ಲೂ ಕಂಟ್ರೋಲ್ ಮಾಡಬೇಕಾಗಿದೆ, ಎನ್ಫೋರ್ಸ್ಮೆಂಟ್ ಲೆವೆಲಲ್ಲೂ ಸಹ ನಾವು ಕಂಟ್ರೋಲ್ ಮಾಡಬೇಕಾಗಿದೆ. ಈ ಎಲ್ಲ ಹಂತದಲ್ಲೂ ನಾವು ನಿಗಾ ವಹಿಸಿದ್ದೆ ಆದರೆ ಪ್ಲಾಸ್ಟಿಕ್ನಿಂದ ಆಗ್ತಾ ಇರುವಂಥ ಇಂಪ್ಯಾಕ್ಟನ್ನು ತಡೆಗಟ್ಟಬಹುದು. ಎನ್ಫೋರ್ಸ್ಮೆಂಟನ್ನು ಸ್ಟ್ರಾಂಗ್ ಮಾಡಬೇಕಾಗಿದೆ, ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಪೆನಾಲ್ಟೀಸ್ಗಳನ್ನು ತರಬೇಕಾಗಿದೆ ಅಂತ. ಮಲ್ಟಿ ಸ್ಟೇಕ್ ಹೋಲ್ಡರ್ ಅಪ್ರೋಚನ್ನು ಇಲ್ಲಿ ನೋಡಬೇಕು. ಗೌರ್ಮೆಂಟ್, ಮ್ಯಾನುಫ್ಯಾಕ್ಚರರ್, ರೀಟೇಲರ್ಸ್ ಹಾಗೂ ಕನ್ಸ್ಯೂಮರ್ಸ್ ಎಲ್ಲರ ಒಂದು ಪಾರ್ಟಿಸಿಪೇಷನ್ ಮುಖಾಂತರ, ಒಂದು ಅವೇರ್ನೆಸ್ಸನ್ನು ತರೋದ್ರ ಮುಖಾಂತರ, ಬಿಹೇವಿಯರಲ್ ಚೇಂಜನ್ನು ತರೋದ್ರ ಮುಖಾಂತರ, ಎಕೋ ಫ್ರೆಂಡ್ಲಿ ಅಲ್ಟರ್ನೇಟಿವನ್ನು ತರೋದ್ರ ಮುಖಾಂತರ ಅಫೋರ್ಡೆಬಲ್ ಆಗಿರುವಂಥ ಎಕ್ಸೆಸಿಬಲ್ ಆಗಿರ್ತಕ್ಕಂಥ ಆಪ್ಷನನ್ನು ತಂದಿದ್ದೇ ಆದರೆ ಪ್ಲಾಸ್ಟಿಕ್ನಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್ ಆಸ್ ವೆಲ್ ಫಾರ್ ಮೇನ್ಸ್. ಇನ್ನು ಮುಂದಿನದಾಗಿ ಟೇಪಿಡ್ ಪ್ರಾಮಿಸಸ್ ಇಂಡಿಯಾ ಮಸ್ಟ್ ಎನ್ಹ್ಯಾನ್ಸ್ ಬ್ಯಾಟರಿ ಸ್ಟೋರೇಜ್ ಟು ಫುಲ್ಲಿ ಯೂಸ್ ನಾನ್ ಫಾಸಿಲ್ ಕೆಪಾಸಿಟಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿಯಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ನೆಗೋಸಿಯೇಷನ್ ಆಧಾರದ ಮೇಲೆ ಹಾಗೂ ಭಾರತ ಯಾವ ರೀತಿಯಾಗಿ ಎಮಿಷನ್ ಕಂಟ್ರೋಲ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ, ಭಾರತದ ಒಂದು ಕಮಿಟ್ಮೆಂಟ್ ಅಂಡರ್ NDC ನಡೆಯಲು ಸಹ ಇಂಪಾರ್ಟೆಂಟ್ ಆಗ್ತಾ ಇರುವಂಥದ್ದು. NDC ರಿಲೇಟೆಡ್ ಇರುವಂಥ ರಿವಿಷನನ್ನು ಭಾರತ ಮಾಡಿದೆ. ಇದರ ಒಂದು ಟಾರ್ಗೆಟ್ ಇವಾಗ 2035 ಒಳಗಾಗಿರುವಂಥದ್ದನ್ನು ಗಮನಿಸ್ಬೋದು. ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್. 60% ಇನ್ಸ್ಟಾಲ್ಡ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿಯನ್ನು ನಾನ್ ಫಾಸಿಲ್ ಸೋರ್ಸ್ಗಳ ಮುಖಾಂತರ ಪಡೆದುಕೊಳ್ಬೇಕು ಅನ್ನುವಂಥದ್ದಾಗಿರ್ಬೋದು. 47% ಎಮಿಷನ್ ಇಂಟೆನ್ಸಿಟಿಯನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಟಾರ್ಗೆಟು. 3.5 to 4 ಬಿಲಿಯನ್ ಟನ್ನಷ್ಟು ಕಾರ್ಬನ್ ಸಿಂಕನ್ನು ಹೊಂದಬೇಕಾಗಿರುವಂಥ ಟಾರ್ಗೆಟು. ಈ ಮೊದಲು 2030 ಅಷ್ಟರ ಒಳಗಾಗಿ 50% ಇನ್ಸ್ಟಾಲ್ಡ್ ಕೆಪಾಸಿಟಿಯನ್ನು ಹೊಂದಬೇಕು. ಎಮಿಷನ್ ರಿಡಕ್ಷನ್ ಅಂತ ಬಂದಾಗ 45% ಇತ್ತು. ಕಾರ್ಬನ್ ಸಿಂಕ್ ಅಂತ ಬಂದಾಗ 2.5 to 3 ಬಿಲಿಯನ್ ಟನ್ನಷ್ಟು ಕಾರ್ಬನ್ ಸಿಂಕನ್ನು ಹೊಂದಬೇಕು ಅಂತ. ಇದೊಂದು ಆಂಬಿಷಿಯಸ್ ಟಾರ್ಗೆಟ್ ಆಗಿದೆ ಅಂತ ಆಥರ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಭಾರತ ಹಾಗೂ ಗ್ಲೋಬಲ್ ಲೆವೆಲಲ್ಲಿರುವಂಥ ಸ್ಟ್ಯಾಂಡರ್ಡನ್ನು ಕಂಪೇರ್ ಮಾಡಿದಾಗ ಯುರೋಪಿಯನ್ ಯೂನಿಯನ್ನ ಒಂದು ಏಮ್ ಎಷ್ಟು ಮಟ್ಟಿಗಿದೆ ಅಂದರೆ 40 to 49% ಅಬ್ಸಲ್ಯೂಟ್ ಎಮಿಷನ್ ಕಟ್ಟನ್ನು ಮಾಡಬೇಕು ಅಂತ. ಅಬ್ಸಲ್ಯೂಟ್ ಆಗಿ ಭಾರತ ಇಲ್ಲಿ ಮಾಡ್ತಾ ಇರುವಂಥದ್ದು ಇಂಟೆನ್ಸಿಟಿ ರಿಡಕ್ಷನ್ ಆಧಾರದ ಮೇಲೆ, ನಾವು ಅಬ್ಸಲ್ಯೂಟ್ ಕಟ್ ಮೇಲೆ ಫೋಕಸನ್ನು ಮಾಡ್ತಾ ಇಲ್ಲ. ಬಿಕಾಸ್ ನಾವಿನ್ನೂ ಡೆವಲಪಿಂಗ್ ಕಂಟ್ರಿ ಇದ್ದೇವೆ, ಡೆವಲಪಿಂಗ್ ಕಂಟ್ರಿ ಸ್ಟೇಟಸನ್ನು ಹೊಂದಿದ್ದೇವಲ್ವಾ, ಅದರಲ್ಲೂ ಪರ್ ಕ್ಯಾಪಿಟಾ ಎಮಿಷನ್ ತುಂಬ ಕಡಿಮೆ ಇರೋದನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ನಾವು ಅಬ್ಸಲ್ಯೂಟ್ ಸ್ಟೇಟಸ್ಗೆ ಹೋಗ್ತಾ ಇಲ್ಲ, ರಿಡಕ್ಷನ್ ಸ್ಟೇಟಸ್ಗೆ ಹೋಗ್ತಾ ಇದ್ದೀವಿ. ಇಂಟೆನ್ಸಿಟಿ ರಿಡಕ್ಷನ್ ಆಧಾರದ ಮೇಲೆ ಫೋಕಸನ್ನು ಮಾಡ್ತಾ ಇದ್ವಿ. ಕ್ಲೈಮೇಟ್ ಸ್ಟ್ರಾಟಜಿ ಅಂತ ಬಂದಾಗ ಫಾರೆಸ್ಟ್ ಕವರನ್ನು ಎನ್ಹಾನ್ಸ್ ಮಾಡಬೇಕು. ಇದರಿಂದ ಕಾರ್ಬನ್ ಸಿಂಕ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಕಾರ್ಬನನ್ನು ಕ್ಯಾಪ್ಚರ್ ಮಾಡೋದ್ರ ಮುಖಾಂತರ, ಯುಟಿಲೈಸೇಷನ್ ಮಾಡೋದ್ರ ಮುಖಾಂತರ, ಸ್ಟೋರೇಜ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ನೆಟ್ ಝೀರೋ ಎಮಿಷನನ್ನು ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಬೈ 2070 ಅಲ್ವಾ. ಆದರೆ ಕೋರ್ ಪ್ರಾಬ್ಲಮ್ಸ್ಗಳು ಏನಿದಾವೆ ಅಂತ ಇಲ್ಲಿ ಆಥರ್ ಅವರು ಹೈಲೈಟ್ ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಬ್ಯಾಟರಿ ಸ್ಟೋರೇಜ್ ಗ್ಯಾಪ್ ಅಂತ ಬಂದಾಗ ನಾವು ಇನ್ಸ್ಟಾಲ್ಡ್ ಕೆಪಾಸಿಟಿಯನ್ನು ಹೊಂದಿದ್ದೇವೆ. ನಿಯರ್ಲಿ 52% ಇನ್ಸ್ಟಾಲ್ಡ್ ನಾನ್ ಫಾಸಿಲ್ ಕೆಪಾಸಿಟಿಯನ್ನು ಹೊಂದಿದ್ದೇವೆ. ಟಾರ್ಗೆಟನ್ನು ಆಲ್ರೆಡಿ ಅರ್ಲಿ ಟೈಮಲ್ಲಿ ಅಚೀವ್ ಮಾಡಿದ್ದೇವೆ ಅಂತ ಹೇಳ್ಬೋದು. ಆದರೆ ಆ್ಯಕ್ಚುಯಲ್ ಎಲೆಕ್ಟ್ರಿಸಿಟಿ ಜನ್ರೇಷನ್ ಮಾಡ್ತಾ ಇರುವಂಥದ್ದನ್ನು ನೋಡಿದರೆ ನಿಯರ್ಲಿ 25% ಮಾತ್ರ ಇನ್ಸ್ಟಾಲ್ ಮಾಡಿದ್ದೇವೆ. ಆದರೆ ಅದರಿಂದ ಬೆನಿಫಿಟ್ ಎಷ್ಟು ಮಟ್ಟಿಗೆ ನಾವು ಪಡೆದುಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ಪ್ರಶ್ನೆ ಮಾರ್ಕನ್ನು ಗಮನ ಹರಿಸ್ಬೋದು. ಬಿಕಾಸ್ ಇವಾಗ ಸೋಲಾರ್ ಆಗಿರ್ಬೋದು, ವಿಂಡಿಂದ ಬರ್ತಾ ಇರುವಂಥ ಒಂದು ಎನರ್ಜಿ ಏನಿರುತ್ತಲ್ಲ, ಶಾರ್ಟ್ ಟರ್ಮಲ್ಲಿ ಸಪ್ಲೈಯನ್ನು ಮಾತ್ರ ಮಾಡ್ತಾ ಇದೆ. ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ ಅಂತ ಬಂದಾಗ ನಾವು ಅಷ್ಟೊಂದು ಫೆಸಿಲಿಟಿಯನ್ನು ಹೊಂದಿಲ್ಲ. ನಾವು ಜನ್ರೇಷನ್ ಮಾಡ್ತಾ ಇದ್ದೀವಿ, ಸ್ಟೋರೇಜನ್ನು ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಸ್ಟ್ರಕ್ಚರಲ್ ಎನರ್ಜಿ ಇಶ್ಯೂ ಅಂತಲೇ ಬಂದಾಗ ರಿನ್ಯೂಯಬಲ್ ಎನರ್ಜಿಯನ್ನು ನಾವು ಜನ್ರೇಟ್ ಮಾಡ್ತಾ ಇದ್ದೀವಲ್ಲ, ಎಷ್ಟು ಮಟ್ಟಿಗೆ ಸ್ಟೋರೇಜ್ ಮಾಡ್ತಾ ಇದ್ದೀವಿ, ಇಲ್ಲಿ ಗ್ರಿಡ್ ಮಾಡರ್ನೈಸೇಷನನ್ನು ಮಾಡಿದ್ದೇವೆ, ಇವೆಲ್ಲವೂ ಸಹ ಮ್ಯಾಟ್ರ್ ಆಗುತ್ತಲ್ವಾ. ಕೇವಲ ಇನ್ಸ್ಟಾಲ್ ಕೆಪಾಸಿಟಿನ ಹೊಂದೋದ್ರ ಮುಖಾಂತರ ರಿಯಲ್ ಗೋಲನ್ನು ನಾವು ರೀಚ್ ಮಾಡಲಿಕ್ಕೆ ಆಗೋದಿಲ್ಲ. ಗೌರ್ಮೆಂಟ್ ಒಂದು ಪ್ರೊಜೆಕ್ಷನ್ ಏನಿದೆ ಅಂತಂದರೆ 2035 to 36 ಹಂತದಲ್ಲಿ 70% ಇನ್ಸ್ಟಾಲ್ಡ್ ಕೆಪಾಸಿಟಿಯನ್ನು ಹೊಂದಬೇಕು. ಅಂದರೆ ನಾನ್ ಫಾಸಿಲ್ ರಿಸೋರ್ಸ್ಗಳ ಒಂದು ಕೆಪಾಸಿಟಿ ಅಂತಲೇ ಇಲ್ಲಿ ಹೇಳ್ಬೋದಲ್ವಾ. ಬೇಸಿಕಲಿ ನಾವು ಟಾರ್ಗೆಟನ್ನು ರೀಚ್ ಮಾಡ್ತಾ ಇದ್ದೇವೆ, ಆದರೆ ಸ್ಟೋರೇಜ್ ಲೆವೆಲಲ್ಲಿ ಇರುವಂಥ ಅಪ್ರೋಚನ್ನು ನಾವು ಇನ್ನೂ ಸ್ಟ್ರಾಂಗ್ ಮಾಡಬೇಕು. ಒಂದು ಅರ್ಜೆಂಟ್ ನೀಡ್ ಇದೆ.
ಇನ್ಸಫಿಷಿಯೆಂಟ್ ಆಗಿರುವಂತಹ ಬ್ಯಾಟ್ರಿ ಸ್ಟೋರೇಜನ್ನು ನೋಡ್ತಾ ಇದ್ದೇವೆ. ಗ್ರಿಡ್ ಎಫಿಷಿಯನ್ಸಿನೂ ಸಹ ತುಂಬ ಕಡಿಮೆ ಇದೆ. ಹಾಗಾಗಿ ನಮ್ಮ ಫೋಕಸ್ ಬ್ಯಾಟ್ರಿ ಸ್ಟೋರೇಜ್ಗೆ ಸಂಬಂಧಪಟ್ಟಂತೆ ಇರಬೇಕು ಹಾಗೂ ಗ್ರಿಡ್ ಎಫಿಷಿಯನ್ಸಿಗೆ ಸಂಬಂಧಪಟ್ಟಂತೆ ಇರಬೇಕು. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಔಟ್ಪುಟ್ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಇನ್ಸ್ಟಾಲ್ಡ್ ಕೆಪಾಸಿಟಿಯಿಂದ ನಾವು ಎಷ್ಟು ಮಟ್ಟಿಗೆ ಬೆನಿಫಿಟ್ ಅನ್ನು ಪಡೆದುಕೊಳ್ತಾ ಇದ್ದೇವೆ, ಆಕ್ಚುಲಿ ನಾವು ಎನರ್ಜಿಯನ್ನು ಜನರೇಟ್ ಮಾಡ್ತಾ ಇದೀವ, ಸ್ಟೋರೇಜನ್ನು ಚೆನ್ನಾಗಿ ಇಟ್ಕೊಳ್ತಾ ಇದೀವ, ಸರಿಯಾದಂತಹ ಒಂದು ಟೆಕ್ನಾಲಜಿಯನ್ನು ಹೊಂದಿದೀವ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇಲ್ಲಿರುವಂಥ ಸೊಲ್ಯೂಷನ್ ಅಂತಂದರೆ ನಾವು ಬ್ಯಾಟ್ರಿ ಸ್ಟೋರೇಜ್ ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ಮೆಂಟನ್ನು ಹೆಚ್ಚು ಮಾಡಬೇಕು. ಎಲೆಕ್ಟ್ರಿಕ್ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ನ ಹೊಂದೋದ್ರ ಮುಖಾಂತರ ಅಪ್ಗ್ರೇಡೇಷನನ್ನು ಮಾಡೋದ್ರ ಮುಖಾಂತರ ನಮ್ಮ ಒಂದು ಟಾರ್ಗೆಟನ್ನು ಆ್ಯಕ್ಚುಲಿ ರೀಚ್ ಮಾಡ್ದಂಗೆ ಆಗುತ್ತೆ. ಇದರಿಂದ ನಮ್ಮ ಎನರ್ಜಿ ಸೆಕ್ಯೂರಿಟಿಯನ್ನು ಸಹ ಎನ್ಶೋರ್ ಮಾಡ್ದಂಗೆ ಆಗುತ್ತೆ. ಫಾಸಿಲ್ ಫ್ಯೂಯಲ್ಸ್ಗಳ ಮೇಲೆ ಇರುವಂತಹ ಒಂದು ಅವಲಂಬನೆಯೂ ಸಹ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಡೈಮೆನ್ಷನ್ಸ್ಗಳನ್ನು ಇಲ್ಲಿ ಕವರ್ ಮಾಡಿದ್ದಾರೆ. NDCಯ ಆಧಾರದ ಮೇಲೆ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾರತ ಯಾವ ರೀತಿಯಾಗಿ ಪ್ಯಾರಿಸ್ ಅಗ್ರಿಮೆಂಟಲ್ಲಿರುವಂಥ ಕಮಿಟ್ಮೆಂಟನ್ನು ರೀಚ್ ಮಾಡಲಿಕ್ಕೆ ಎಫರ್ಟ್ಸ್ಗಳನ್ನು ಹಾಕಿದ್ದಾರೆ ಅಂತ ಪ್ರಿಲಿಮ್ಸಲ್ಲಿ ಕ್ವಶನು ಸಹ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಇವತ್ತು ಡಿಸ್ಕಸ್ ಮಾಡಿರುವಂತಹ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.